ಜಿಲ್ಲಾ ಆಸ್ಪತ್ರೆಗಳನ್ನ ಖಾಸಗೀಕರಣ ಮಾಡಕ್ಕೆ ಹೋಗ್ತಾ ಇದೆ ಸರ್ಕಾರ. ಈ ಹಿಂದೆ 8 ಜಿಲ್ಲೆಗಳನ್ನ ಖಾಸಗೀಕರಣ ಮಾಡ್ತೇವೆ ಅಂತೇಳಿ ಅವತ್ತಿನ ಬಿಜೆಪಿ ಸರ್ಕಾರ ಹೇಳಿತ್ತು. ನಾವೆಲ್ಲರೂ ಹೋರಾಟಗಳನ್ನ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಾವು ಸಹ ಕಾರಣೀಭೂತರು. ಆದರೆ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರನೂ ಸಹ 11 ಜಿಲ್ಲೆಗಳಲ್ಲಿ ಪಿಪಿಪಿ ಮಾಡೆಲ್ ಅಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನ ಮಾಡಕ್ ಹೋಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ದಾವಣಗೆರೆ ಚಿಕ್ಕದೇರಿ ಆಸ್ಪತ್ರೆಯನ್ನ 2022 ಪಿಪಿಪಿ ಮಾಡೆಲ್ ಅಲ್ಲಿ ಮಾಡಕ್ ಹೋಗುವಾಗ ನಾವು ದಾವಣಗೆರೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಎಲ್ಲರೂ ಸಹ ವಿರೋಧಿಸಿ 2 ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿದ್ದೀವಿ. ಅವತ್ತು ಮಾಧ್ಯಮಗಳು ಸಹ ದೊಡ್ಡ ಮಟ್ಟದ ಪ್ರಚಾರ ಮಾಡಿತ್ತು. ಅವಾಗ ಇದೇ ಜಿಲ್ಲಾ ಆಸ್ಪತ್ರೆಯ ಡಿಎಸ್ ಅವರು ಖಾಸಗೀಕರಣ ಮಾಡೋದು ನಮ್ಮ ಹತ್ರ ಇಲ್ಲ ಆದೇಶ ಅಂತ ಹೇಳಿದ್ರು. ಆದ್ರೆ ಇವತ್ತು ಸರ್ಕಾರ ಇಡೀ ರಾಜ್ಯದ 11 ಜಿಲ್ಲಾ ಆಸ್ಪತ್ರೆಗಳನ್ನ ಮತ್ತೆ ಖಾಸಗೀಕರಣ ಮಾಡ್ತೇವೆ ಅಂತೇಳಿ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹಿಂದೂ ಪತ್ರಿಕೆಯಲ್ಲಿ ಸಂದರ್ಶನವನ್ನು ನೀಡಿದ್ದಾರೆ. ಹಾಗಾಗಿ ಅದನ್ನು ವಿರೋಧಿಸಿ ಇವತ್ತು ನಾವು ರಾಜ್ಯಾದ್ಯಂತ ಆರೋಗ್ಯ ಹಕ್ಕಿನ ಜಾಥಾವನ್ನ ಮತ್ತು ಇನ್ನೊಂದು ಕಲಾ ಜಾಥಾ ಸಹ ರಾಜ್ಯಾದ್ಯಂತ ಬೀದಿ ನಾಟಕದ ಮೂಲಕ ಬರ್ತಾ ಇದೆ. ಇವತ್ತು ಬೆಳಿಗ್ಗೆ ಹಾವೇರಿಯಲ್ಲಿ ಅದು ಶುರುವಾಗಿದೆ, ಮಧ್ಯಾಹ್ನ ಅದು ದಾವಣಗೆರೆಗೆ ಬರುತ್ತೆ. ಇದು ನಾಳೆ 9ನೇ ತಾರೀಕು ಚಿತ್ರದುರ್ಗ ಮತ್ತೆ ಹೆಂಗೇರಿ, ತುಮಕೂರು ಎಲ್ಲ ನಡೀತಾ ಇದೆ. ಇವತ್ತು ಏನು ಕಾರಣ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ದಾವಣಗೆರೆ ಚಿಕ್ಕದೇರಿ ಜಿಲ್ಲಾ ಆಸ್ಪತ್ರೆ ಮಧ್ಯ ಕರ್ನಾಟಕದ ಜೀವನಾಡಿ. ಈ ಕಡೆ ಹಾವೇರಿಯಿಂದ ಜನ ಬರ್ತಾರೆ, ಈ ಕಡೆ ಹರಪನಹಳ್ಳಿ ಮತ್ತೆ ಬಳ್ಳಾರಿಯಿಂದ ಜನ ಬರ್ತಾರೆ, ಈ ಕಡೆ ಜಗಳೂರಿಂದ ಬರ್ತಾರೆ, ಚನ್ನಗಿರಿಯಿಂದ ಬರ್ತಾರೆ. 950 ಬೆಡ್ಡಿನ ಒಳ್ಳೆ ಆಸ್ಪತ್ರೆಯನ್ನ ಇವತ್ತು ಖಾಸಗಿಯವರು ಕೊಡಕ್ ಹೋಗ್ತಾ ಇದ್ದಾರೆ. ಇವತ್ತು ನಮಗೆ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ 10 ರೂಪಾಯಿ ಕೊಟ್ಟು ನಾವು ಚೀಟಿಯನ್ನ ಮಾಡಿಸ್ತೇವೆ. ನಾಳೆ ಏನಾದ್ರೂ ಇದು ಖಾಸಗಿ ಆದ್ರೆ ಬರೀ ಚೀಟಿ ಮಾಡಕ್ಕೆ 500 ರೂಪಾಯಿ ಮಾಡಬಹುದು. ಅದು ಒಂದು ಬೆಡ್ಗೆ ಅವ್ರು ಎಷ್ಟು ಫಿಕ್ಸ್ ಮಾಡ್ತಾರೆ ಖಾಸಗಿಯವರು ಅಷ್ಟನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಇದು ನೀತಿ ಆಯೋಗದ ಶಿಫಾರಸು ಮೇಲೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ನಾವು ನೀತಿ ಆಯೋಗದ ಆ ನೀತಿಯನ್ನ ನಾವು ಇವತ್ತು ಬಹಿಷ್ಕರಿಸಬೇಕಾಗಿದೆ, ಧಿಕ್ಕಾರ ಹೇಳಬೇಕಾಗಿದೆ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ನೋಡಿ, ಬಿಜಾಪುರದಲ್ಲಿ ಇವತ್ತು ಬಿಜಾಪುರದಲ್ಲಿ 106 ದಿನ ಹೋರಾಟವನ್ನ ಅಲ್ಲಿಯ ಜಿಲ್ಲಾ ಆಸ್ಪತ್ರೆ ಉಳಿಸೋಕೋಸ್ಕರ ಜನರು ಹೋರಾಟವನ್ನ ಮಾಡಿದ್ದಾರೆ. 5-6 ಜನ ಜೈಲಿಗೆ ಹೋಗಿದ್ದಾರೆ. 15 ದಿನ 21 ಜನರ ಮೇಲೆ ಕೇಸ್ ಆಗಿದೆ. ಆದ್ರೆ ಅವರು ಎಲ್ಲಿವರೆಗೂ ಹೋರಾಟ ಮಾಡಿದ್ರು ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಬಂದು ಬಿಜಾಪುರದಲ್ಲಿ ಹೇಳಿದ್ರು, ನಿಮ್ಮ ಆಸ್ಪತ್ರೆಯನ್ನ ನಾವು ಖಾಸಗಿಯವರು ಕೊಡಲ್ಲ, ಈ ಮೆಡಿಕಲ್ ಕಾಲೇಜನ್ನ ಕಟ್ತೇವೆ ಅಂತ ಹೇಳೋ ಮಟ್ಟಿಗೆ ಹೋರಾಟ ನಡೆದಿದೆ. ಆದ್ರೆ ಆ ಹೋರಾಟ ನಮ್ಮ ದಾವಣಗೆರೆಯಿಂದಲೇ ಶುರುವಾಗಿತ್ತು. ಮೊಟ್ಟ ಮೊದಲು ಚಿಕ್ಕದೇರಿ ಆಸ್ಪತ್ರೆ ಉಳಿಸಿ ಹೋರಾಟವನ್ನ ನಾವೆಲ್ಲರೂ ದಾವಣಗೆರೆ ಹೋರಾಟಗಾರರು ಸೇರಿ ಮಾಡಿದ್ದೀವಿ. ಹಾಗಾಗಿ ಇವತ್ತು ಕೋಲಾರದಲ್ಲಿ ಆ ಹೋರಾಟ ನಡೀತಾ ಇದೆ, ತುಮಕೂರಲ್ಲಿ ಹೋರಾಟ ನಡೀತಾ ಇದೆ, ಬಿಜಾಪುರದಲ್ಲಿ ನಡೀತಾ ಇದೆ, ಮನೆ ವಿಜಯನಗರದಲ್ಲಿ ನಡೀತಾ ಇದೆ. ನಿರಂತರವಾಗಿ ಜನ ತಮ್ಮ ಆರೋಗ್ಯದ ಹಕ್ಕಿಗಾಗಿ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂದ್ರೆ, ನೀವು ಇರೋ ಆಸ್ಪತ್ರೆಯನ್ನ ಇನ್ನೂ ಬಜೆಟ್ ಅಲ್ಲಿ ಹೆಚ್ಚು ಹಣ ಕೊಟ್ಟು ಸರಿ ಮಾಡಬೇಕೇ ವಿನಃ ನೀವು ಅದನ್ನ ನಮಗೆ ನಡೆಸಕ್ಕಾಗಲ್ಲ ಅಂತ ಹೇಳಿ ಖಾಸಗಿಯವರು ಕೊಡೋದು ಇದು ಜನ ವಿರೋಧಿ ನೀತಿ ಆಗ್ತತಿ. ಹಾಗಾಗಿ ನಿಮ್ಮ ಜನ ವಿರೋಧಿ ನೀತಿಗೆ ಧಿಕ್ಕಾರವನ್ನ ಹೇಳ್ತೇವೆ ನಾವು. ಯಾಕಂದ್ರೆ ಬಂಧುಗಳೇ, ಇವತ್ತು ಅರ್ಥ ಮಾಡ್ಕೊಳ್ಳಿ, ರಾಯಚೂರಿನ ಒಪೆಕ್ ಆಸ್ಪತ್ರೆಯನ್ನ ಇವರು ಖಾಸಗಿಯವರು ಕೊಟ್ಟಿದ್ರು, ಅದನ್ನ ಹಾಳು ಮಾಡಿ ವಾಪಸ್ ಸರ್ಕಾರ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಇದೆ, ಆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಖಾಸಗಿಯವರು ಕೊಟ್ಟಿದ್ರು, ಅದನ್ನು ಇವತ್ತು ಹಾಳು ಮಾಡಿ ವಾಪಸ್ ಸರ್ಕಾರ ಕೊಟ್ಟಿದ್ದಾರೆ. ಹಾಗಾಗಿ ಖಾಸಗಿಯವರು ದುಡ್ಡಿಗಾಗಿ ಆಸ್ಪತ್ರೆಗಳನ್ನು ತೆರೆದಿರ್ತಾರೆ. ನಾವು ಈ ದೇಶದ ಜನ, ಈ ದೇಶದ ನಾಗರಿಕರು ನಾವು ಟ್ಯಾಕ್ಸ್ ಅನ್ನ ಕಟ್ಟಿದ್ದೇವೆ. ಹೌದಾ? ಈ ಸರ್ಕಾರ ನೀಡೋದು ನಮ್ಮ ಟ್ಯಾಕ್ಸ್ ನಿಂದ. ಹಾಗಾಗಿ ಸರ್ಕಾರಿ ವ್ಯವಸ್ಥೆ ಆಗಿ ಉಳಿಬೇಕು ಅಂತೇಳಿ ನಮ್ಮ ಹೋರಾಟ ಇದೆ. ಹಾಗಾಗಿ ಇವತ್ತು ಬಿಜಾಪುರದ 2ನೇ ತಾರೀಕಿನಿಂದ ಡಾಕ್ಟರ್ ಸ್ವಾತಿ ಅವರು, ಡಾಕ್ಟರ್ ಅಕ್ಷಯ್ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ಕೆಲಸ ಮಾಡತಕ್ಕಂಥ ವೈಶಾಲಿ ಅವರು ಎಲ್ಲ
ಜಿಲ್ಲೆಗಳಲ್ಲಿ ಆರೋಗ್ಯ ಹಕ್ಕಿನ ಜಾಥಾವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಬಂದಿದ್ದಾರೆ. ನಿನ್ನೆ ನಾವು ಹಲವಾರು ಏರಿಯಾಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಈ ರ್ಯಾಲಿ ಇಲ್ಲಿಂದ ಮಾರ್ಕೆಟ್ ಆಸ್ಪತ್ರೆವರೆಗೂ ರ್ಯಾಲಿ ಹೋಗುತ್ತೆ. ಚಾಮರಾಜ ಸರ್ಕಲ್, ಚಾಮರಾಜಪೇಟೆ, ಅಲ್ಲಿಯ ವೈದ್ಯಕೀಯ ಅಧೀಕ್ಷಕರ ಮೂಲಕ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಮಂತ್ರಿಗಳಿಗೆ ಮತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ. ಮನವಿ ಕೊಟ್ಟಾದ್ಮೇಲೆ ಮತ್ತೆ ಒಂದು ನಿಯೋಗ ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿಎಚ್ಒ ಅವರಿಗೆ ಮತ್ತು ಜಿಲ್ಲಾ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಅವರಿಗೆ ಮನವಿಯನ್ನ ನಾವು ಕೊಡ್ತೇವೆ. ಹಾಗಾಗಿ ಹೋರಾಟವನ್ನ ನಾವು ಶಾಂತಿ ರೀತಿಯಿಂದ ನಾವು ಹೋರಾಟವನ್ನ ಮಾಡೋಣ. ನಾವು ಈ ಹೋರಾಟವನ್ನ ಯಾರಿಗೆ ತೊಂದರೆ ಕೊಡ್ಲಿಕ್ಕೆ ಹೋರಾಟವನ್ನ ಮಾಡ್ತಾ ಇಲ್ಲ. ಈ ಹೋರಾಟ ಬಡವರಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಇರ್ತಕ್ಕಂಥ ಹೋರಾಟ. ಸರ್ಕಾರಿ ಆಸ್ಪತ್ರೆಗಳಿಗೆ ಇವತ್ತು ಬಡವರು, ಕಾರ್ಮಿಕರು ಉಳಿತಾರೆ. ಸರ್ಕಾರಿ ಆಸ್ಪತ್ರೆ ನಾವು ಕಳ್ಕೊಂಡ್ರೆ ನಮ್ಮ ಜೀವ ಹೋಗೇ ಹೋಗುತ್ತೆ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ನಮ್ಮ ದುಡಿಮೆ 80% ನಾವು ಖರ್ಚು ಮಾಡ್ತಾ ಇದ್ದೀವಿ. ಆದರೂ ಸಹ ನಾವು ಅನಾರೋಗ್ಯಕ್ಕೆ ನಮ್ಮ ಹಣವನ್ನು ಖರ್ಚು ಮಾಡಿಸ್ತಾ ಇದ್ದೀವಿ. ಸರ್ಕಾರದ ಜವಾಬ್ದಾರಿ, ಮುಂದುವರೆದ ರಾಷ್ಟ್ರಗಳಲ್ಲಿ ಅನಾರೋಗ್ಯಕ್ಕೆ 80% ಸರ್ಕಾರ ಖರ್ಚು ಮಾಡಿದ್ರೆ 20% ಜನ ತಮ್ಮ ಜೇಬಿನಿಂದ ಖರ್ಚು ಮಾಡ್ತಾರೆ. ಆದ್ರೆ ನಮ್ಮಂತ ದೇಶಗಳಲ್ಲಿ 100 ರೂಪಾಯಿ 80 ರೂಪಾಯಿ ನಾವು ಜೇಬಿನಿಂದ ಖರ್ಚು ಮಾಡಿದ್ರೆ 20% ಮಾತ್ರ ಸರ್ಕಾರ ಖರ್ಚು ಮಾಡಿದೆ. ಬಜೆಟ್ ನಲ್ಲಿ ಆರೋಗ್ಯಕ್ಕಾಗಿ, ಶಿಕ್ಷಣಕ್ಕಾಗಿ ಹಣವನ್ನ ಹೆಚ್ಚು ತೆಗೆದಿಡಬೇಕು ಅಂತ ಹೇಳಿ ನಿರಂತರವಾಗಿ ರಾಜ್ಯಾದ್ಯಂತ, ದೇಶದಾದ್ಯಂತ ಹೋರಾಟವನ್ನ ನಡೀತಾ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗಮನ ಹರಿಸಬೇಕಂತ ಒತ್ತಾಯಿಸಿ ಇವತ್ತು ಈ ಆರೋಗ್ಯ ಹಕ್ಕಿನ ಜಾಥಾವನ್ನ ಕೈಗೊಂಡಿದ್ದೇವೆ. ಹಾಗಾಗಿ ಎಲ್ಲ ಸಂಘಟನೆಗಳ ಮುಖಂಡರು ಬಂದಿದ್ದಾರೆ. ಅವರಿಗೆ ನೆರಳು ಬೀಡಿ ಕಾರ್ಮಿಕರ ಯೂನಿಯನ್ ಪರವಾಗಿ, ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ಪರವಾಗಿ, ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದ ಪರವಾಗಿ ಹಾಗೂ ದಾವಣಗೆರೆ ಎಲ್ಲ ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಜಾಥಾವನ್ನ ವಿಜಯಪುರದಿಂದ 3 ಜನ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಡಾಕ್ಟರ್ ಅಕ್ಷಯ್ ಅವರು, ಡಾಕ್ಟರ್ ಸ್ವಾತಿ ಅವರು, ವೈಶಾಲಿ ಅವರು, ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಈ ಯೂನಿಯನ್ನಿನ ಎಲ್ಲ ಸದಸ್ಯರಿದ್ದಾರೆ. ಹಾಗೇನೆ ಭಾಷಾನಗರದ ಎಲ್ಲ ಸಾರ್ವಜನಿಕರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ಈ ಒಂದು ಹೋರಾಟಕ್ಕಿಂತ ಮುಂಚೆ ಇಲ್ಲೊಂದು 2 ಜನ ಮಾತಾಡ್ತಾರೆ. ಅವರಿಗೆ ನಾವು ಅವಕಾಶ ಕೊಡೋಣ. ಅದಾದ್ಮೇಲೆ ಮತ್ತೆ ಅಲ್ಲಿ ಸರ್ಕಲ್ ಅಲ್ಲಿ ಒಬ್ರು ಮಾತಾಡ್ತಾರೆ. ಆಮೇಲೆ ಮಾರ್ಕೆಟ್ ಹತ್ರ ಒಬ್ರು ಮಾತಾಡ್ತಾರೆ. ಅಂತಿಮ ಕಮಿಟಿ ಸದಸ್ಯರಾದಂತ ಆಕೆ ಹರಿಪಣ್ಣ ಅವರು, ಸದಸ್ಯರು, ಅವರು ಈ ಒಂದು ಆರೋಗ್ಯ ಹಕ್ಕಿನ ಜಾಥಾ ಕುರಿತು ಮಾತಾಡಬೇಕಂತ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ.